ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ PM ಆವಾಸ್ ಯೋಜನೆಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕಿದಾಗ ಕೆಲವರಿಗೆ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಅಷ್ಟೇ ಜನರೇಟ್ ಆಗಿರುತ್ತೆ. ಕೆಲವೊಂದು ಸರ್ವರ್ ಪ್ರಾಬ್ಲಮ್ ಇಂದ ಅಕ್ನಾಲೇಜ್ಮೆಂಟ್ ಸ್ಲಿಪ್ ಡೌನ್ಲೋಡ್ ಆಗಿರೋದಿಲ್ಲ. ಅಕ್ನಾಲೇಜ್ಮೆಂಟ್ ಸ್ಲಿಪ್ ನ ಹೇಗೆ ಡೌನ್ಲೋಡ್ ಮಾಡೋದು ಮತ್ತೆ ಅಪ್ಲಿಕೇಶನ್ ಸ್ಟೇಟಸ್ ನ ಹೇಗೆ ಚೆಕ್ ಮಾಡೋದು ಅಂತ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ನೀವೇನಾದ್ರೂ ಹೊಸಬ್ರಾಗಿದ್ರೆ ನಮ್ಮ ಚಾನಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಗೂಗಲ್ ಸರ್ಚ್ ಬಾರ್ ಅಲ್ಲಿ ಹೋಗಿ PM ಆವಾಸ್ ಯೋಜನೆ 2.0 ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಇಲ್ಲಿ ಈ ತರ ಬರ್ತಾ ಹೋಗುತ್ತೆ. ಇಲ್ಲಿ PMAY urban ಅಂತ ಇದೆ. ಈ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ. ಈ ವೆಬ್ಸೈಟ್ ಲಿಂಕ್ ನ ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಇಲ್ಲಿ ನೀವು ಟ್ರಾನ್ಸ್ಲೇಷನ್ ಹಿಂದಿ ಬೇಕಾದ್ರೆ ಹಿಂದಿ ಸೆಲೆಕ್ಟ್ ಮಾಡಬಹುದು, ಇಲ್ಲ ಇಂಗ್ಲಿಷ್ ಬೇಕಾದ್ರೆ ಇಂಗ್ಲಿಷ್ ಸೆಲೆಕ್ಟ್ ಮಾಡಬಹುದು. ನಾನು ಇಲ್ಲಿ ಇಂಗ್ಲಿಷ್ ಸೆಲೆಕ್ಟ್ ಮಾಡ್ತೀನಿ, ಈಸಿ ಆಗುತ್ತೆ ಅಂತಂದು. ನೆಕ್ಸ್ಟ್ ಇದ್ರ ಮೇಲೆ ಈ ಪಾಪ್ಅಪ್ ನಾನು ಕ್ಯಾನ್ಸಲ್ ಮಾಡ್ತೀನಿ. ಇಲ್ಲಿ ಅಪ್ಲೈ ಫಾರ್ PMAYU 2.0 ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇದು ಕ್ಲಿಕ್ ಮಾಡಿದಾಗ ಈ ತರ ಪೇಜ್ ಓಪನ್ ಆಗ್ತಾ ಹೋಗುತ್ತೆ. ಇಲ್ಲಿನೆಲ್ಲ ಟ್ರ್ಯಾಕ್ ಅಪ್ಲಿಕೇಶನ್ ಅಂತ ಇದ್ರ ಮೇಲೆ ಇಲ್ಲಿ ಈ ತರ 3 ಆಪ್ಷನ್ಸ್ ತೋರಿಸ್ತಾ ಹೋಗುತ್ತೆ. ಇಲ್ಲಿ ಟ್ರ್ಯಾಕ್ ಅಪ್ಲಿಕೇಶನ್ ಅಂತ ಕೊಟ್ಟಾಗ ಈ ತರ 3 ಆಪ್ಷನ್ಸ್ ತೋರಿಸ್ತಾ ಹೋಗುತ್ತೆ. ಒಂದು ಬೆನಿಫಿಷಿಯರಿ ಕೋಡ್ ಅಪ್ಲಿಕೇಶನ್ ನಂಬರ್ ಅಂತಂದು, ಮತ್ತೊಂದು ನೇಮ್ ಆಸ್ ಪರ್ ಆಧಾರ್ ಅಂಡ್ ಆಧಾರ್ ನಂಬರ್ ಅಂತಂದು, ಮತ್ತೊಂದು ಮೊಬೈಲ್ ನಂಬರ್ ಅಂಡ್ ನೇಮ್ ಆಸ್ ಪರ್ ಆಧಾರ್ ಅಂತಂದು. ಇಲ್ಲಿ ಬೆನಿಫಿಷರಿ ಕೋಡ್ ಸೆಲೆಕ್ಟ್ ಮಾಡಿದ್ರೆ ಅಪ್ಲಿಕೇಶನ್ ನಂಬರ್ ಇರುತ್ತಲ್ಲ, ನೀವು ಸಬ್ಮಿಟ್ ಮಾಡಿದಾಗ ಅಪ್ಲಿಕೇಶನ್ ನಂಬರ್ ಜನರೇಟ್ ಆಗಿರುತ್ತೆ. ಅಪ್ಲಿಕೇಶನ್ ನಂಬರ್ ಜನರೇಟ್ ಆಗಿಲ್ಲ ಅಂತಂದ್ರೆ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗಿಲ್ಲ ಅಂತಂದು ತಿಳ್ಕೊಡ್ರಿ. ಈ ಅಪ್ಲಿಕೇಶನ್ ನಂಬರ್ ನ ಎಂಟ್ರಿ ಮಾಡಬೇಕು. ಇಲ್ಲಿ ಕ್ಯಾಪ್ಚಾ ಕೋಡ್ ನ ಎಂಟ್ರಿ ಮಾಡಬೇಕು. ಇಲ್ಲಿ ಶೋ ಅಂತ ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ನೇಮ್ ಆಸ್ ಪರ್ ಆಧಾರ್ ಅಂಡ್ ಆಧಾರ್ ನಂಬರ್, ಇದನ್ನ ಆಪ್ಷನ್ ನ ಸೆಲೆಕ್ಟ್ ಮಾಡಿದಾಗ ಇಲ್ಲಿ ಏನಿಲ್ಲ, ಅಪ್ಲಿಕೇಶನ್ ಯಾರು ಹಾಕಿರ್ತಿರಲ್ಲ ಅವರ ಆಧಾರ್ ನಂಬರು ಮತ್ತೆ ಅವರ ಆಧಾರ್ ನಲ್ಲಿ ಇರ್ತಕ್ಕಂಥ ಹೆಸರು, ಇದನ್ನ ಆಧಾರ್ ನಂಬರ್ ಯಾರ್ದು ಅಪ್ಲಿಕೇಶನ್ ಹಾಕಿರ್ತಾರಲ್ಲ ಅವ್ರ ಆಧಾರ್ ನಂಬರು ಮತ್ತೆ ಅವರ ಆಧಾರ್ ಪ್ರಕಾರ ಹೆಸರನ್ನ ಟೈಪ್ ಮಾಡಬೇಕು. ನೆಕ್ಸ್ಟ್ ಕ್ಯಾಪ್ಚಾನ ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ಮೊಬೈಲ್ ನಂಬರ್ ಅಂಡ್ ನೇಮ್ ಆಸ್ ಪರ್ ಆಧಾರ್ ಅಂತ ಇದೆ. ಇಲ್ಲಿ ಏನಿಲ್ಲ, ನಿಮ್ಮ ಮೊಬೈಲ್ ನಂಬರ್ ಯಾರ ಅಪ್ಲಿಕೇಶನ್ ಹಾಕಿರ್ತಾರಲ್ಲ ಅವರ ಮೊಬೈಲ್ ನಂಬರು, ಆಧಾರ್ ಪ್ರಕಾರ ಹೆಸರು, ಡೇಟ್ ಆಫ್ ಬರ್ತ್ ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಕ್ಯಾಪ್ಚಾನ ಇಲ್ಲಿ ಎಂಟ್ರಿ ಮಾಡ್ತಾ ಹೋಗ್ಬೇಕು. ಇಲ್ಲಿ ನಾನೇನ್ ಮಾಡ್ತೀನಿ, ನೇಮ್ ಆಪ್ಷನ್ ಸೆಲೆಕ್ಟ್ ಈಸಿ ಆಗಿ ಅನ್ಸುತ್ತೆ, ಇದನ್ನ ನಾನು ಸೆಲೆಕ್ಟ್ ಮಾಡ್ತೀನಿ. ನೇಮ್ ಆಸ್ ಪರ್ ಆಧಾರ್ ಅಂಡ್ ಆಧಾರ್ ನಂಬರ್ ಅಂತಂದು ಇಲ್ಲಿ ಆಧಾರ್ ನಂಬರ್ ನ ಟೈಪ್ ಮಾಡ್ತೀನಿ. ನೆಕ್ಸ್ಟ್ ಆಧಾರ್ ಪ್ರಕಾರ ಹೆಸರನ್ನ ಟೈಪ್ ಮಾಡ್ತೀನಿ. ಆಧಾರ್ ನ ಅಪ್ಲಿಕೇಶನ್ ಹಾಕಬೇಕಾದ್ರೆ ಯಾರ ಆಧಾರ್ ನಂಬರ್ ಇಂದ ಮುಖಾಂತರ ಲಾಗಿನ್ ಮಾಡಿದ್ರಲ್ಲ ಅವ್ರ ಆಧಾರ್ ನಂಬರು ಮತ್ತೆ ಹೆಸರು. ನೆಕ್ಸ್ಟ್ ಇಲ್ಲಿ ಕ್ಯಾಪ್ಚರ್ನ ಟೈಪ್ ಮಾಡ್ಕೊಂತ ಹೋಗಿ. ನೆಕ್ಸ್ಟ್ ಶೋ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಎಲ್ಲ ತೋರಿಸ್ತಾ ಹೋಗುತ್ತೆ, ಏನು ಯಾರ ಅಪ್ಲಿಕೇಶನ್ ಹಾಕಿದೀರಾ, ಅವ್ರ ಹೆಸರು, ಯಾವ ಕಂಪೋನೆಂಟ್ ಅಪ್ಲೈ ಮಾಡಿದ್ರ, AHP ಅಪ್ಲೈ ಮಾಡಿದ್ರ, BLC ಇಲ್ಲ ISS ಅಪ್ಲೈ ಮಾಡಿದ್ರ ಅಂತಂದು, ಅವರ ಏಜು, ಅವರ ಜೆಂಡರ್ ಏನು, ಅವ್ರ ತಂದೆ ಹೆಸರು, ತಾಯಿ ಹೆಸರು, ಸ್ಪೆಷಲ್ ಫೋಕಸ್ ಗ್ರೂಪ್, ನೀವು ಯಾವ್ದಾದ್ರು ವಿಶ್ವಕರ್ಮ, ಸ್ವನಿಧಿ ಇವೆಲ್ಲ ಯಾವ ಪಡೆದಿದ್ರೆ ಆ ಫೋಕಸ್ ಗ್ರೂಪ್ ಅಲ್ಲಿ ಬರ್ತಾ ಹೋಗುತ್ತೆ. ನಿಮ್ಮ ಮೊಬೈಲ್ ನಂಬರು, ಅಪ್ಲಿಕೇಶನ್ ಸಬ್ಮಿಷನ್ ಡೇಟು, ಅಪ್ಲಿಕೇಶನ್ ನಂಬರ್ ಬರ್ತಾ ಹೋಗುತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ತೋರಿಸ್ತಿದೆ ಪೆಂಡಿಂಗ್ ಫಾರ್ ಅಪ್ರೂವಲ್ ಇನ್ ದಾವಣಗೆರೆ ಆಫ್ ಕರ್ನಾಟಕ ಅಂತಂದು. ಇಲ್ಲಿ ಏನಾಗ್ತಾ ಹೋಗುತ್ತೆ, ನೀವು ಅಪ್ಲಿಕೇಶನ್ ಸಲ್ಲಿಸಿದಾಗ ನಿಮ್ಮ ಮಹಾನಗರ ಪಾಲಿಕೆ, ನಿಮ್ಮ ಸ್ಟೇಟ್ ಹೆಡ್ ಇಂದ ಇದು ವೆರಿಫಿಕೇಶನ್ ಆಗ್ತಾ ಹೋಗುತ್ತೆ. ಮನೆ ಹತ್ರ ಬಂದು ಅಡ್ರೆಸ್ ವೆರಿಫಿಕೇಶನ್ ಮಾಡ್ತಾರೆ. ವೆರಿಫೈ ಮಾಡಿ ಹೂ ಅಂತಂದ್ರೆ ಅಲಾಟ್ಮೆಂಟ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ಏನಿಲ್ಲ, ಅಪ್ಲಿಕೇಶನ್ ನಂಬರ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ರಿ. ನಿಮ್ಮ ಅಕ್ನಾಲೇಜ್ಮೆಂಟ್ ಸ್ಲಿಪ್ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಇರುತ್ತಲ್ಲ ಅದು ಜನರೇಟ್ ಆಗ್ತಾ ಹೋಗುತ್ತೆ. ಅಪ್ಲಿಕೇಶನ್ ನಂಬರು ಮತ್ತೆ ಇಲ್ಲಿ ಅಪ್ಲಿಕೆಂಟ್ ಯಾರು ಹಾಕಿದ್ರು ಅವರ ಪಾನ್ ಕಾರ್ಡ್ ನಂಬರು, ಡೇಟ್ ಆಫ್ ಬರ್ತ್, ಜೆಂಡರ್ ಏನು, ತಂದೆ ಹೆಸರು, ತಾಯಿ ಹೆಸರು, ಎಂಪ್ಲಾಯ್ಮೆಂಟ್ ಸ್ಟೇಟಸ್ ಏನ್, ಯಾವ ತರದ ಎಂಪ್ಲಾಯ್ಡ್ ಅನ್ಎಂಪ್ಲಾಯ್ಡ್ ಅಂತಂದು, ಅಪ್ಲಿಕೇಶನ್ ಆಕ್ಯುಪೇಷನ್ ಆಫ್ ದ ಅಪ್ಲಿಕೆಂಟ್, ಎಜುಕೇಶನ್ ಕ್ವಾಲಿಫಿಕೇಶನ್, ಹೌಸ್ ಹೋಲ್ಡ್ ಕ್ಯಾಟಗರಿ, ಈ ಪಕ್ಕಾ ಹೌಸ್ ಹೊಂದಿದಾರ ಅದನ್ನ, ಎವರೇಜ್ ಆನ್ಯುವಲ್ ಇನ್ಕಮ್ ಎಷ್ಟು, ರಿಲಿಜನ್ ಯಾವುದು, ಮ್ಯಾರಿಟಲ್ ಸ್ಟೇಟಸ್ ಏನು, ಕ್ಯಾಟಗರಿ ಏನು, ಯಾವ ಫೋಕಸ್ ಗ್ರೂಪ್ ಅಲ್ಲಿ ಬರ್ತಾರ, ಯಾವ ಕಂಪೋನೆಂಟ್ ಅಪ್ಲೈ ಮಾಡಿದ್ದಾರೆ, ಎಷ್ಟು ವರ್ಷದಿಂದ ಆ ಸಿಟಿಯಲ್ಲಿ ಇದ್ದಾರೆ, ಓನರ್ಶಿಪ್ ರೆಂಟ ಏನು ಅಂತಂದು, ರೂಫ್ ಟೈಪ್ ಯಾವ ತರ ಮನೆಯಲ್ಲಿ ಇದ್ದಾರೆ ಅಂತಂದು, ನೆಕ್ಸ್ಟ್ ಹೌಸ್ ನಂಬರು, ಪ್ರೆಸೆಂಟ್ ಅಡ್ರೆಸ್, ಸ್ಟ್ರೀಟ್ ನೇಮು, ಸಿಟಿ ನೇಮು, ಡಿಸ್ಟ್ರಿಕ್ಟ್ ನೇಮು, ಮೊಬೈಲ್ ನಂಬರ್, ಇಮೇಲ್ ಅಡ್ರೆಸ್, ಪಿನ್ ಕೋಡ್, ನೆಕ್ಸ್ಟ್ ಪರ್ಮನೆಂಟ್ ಅಡ್ರೆಸ್ ಎಲ್ಲ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ನಿಮ್ಮ ಇಲ್ಲಿ AHP ಪ್ರಾಜೆಕ್ಟ್ ಐಡೆಂಟಿಫೈಡ್, ನಿಮ್ಮ ಹತ್ತಿರದಲ್ಲಿ ಯಾವ್ದಾದ್ರು ಐಡೆಂಟಿಫೈಡ್ ಇದ್ರೆ ಎಸ್ ಅಂತ ಬರುತ್ತೆ, ಇಲ್ಲಾಂದ್ರೆ ನೋ ಬರುತ್ತೆ. ಪ್ರಾಜೆಕ್ಟ್ ಕೋಡ್ ಯಾವ್ದು ಅಂತ ಬರುತ್ತೆ.
ಇದ್ರೆ ಬರುತ್ತೆ, ಇಲ್ಲಾಂದ್ರೆ ಇಲ್ಲ. ಸ್ಟೇಟ್ ನೇಮ್ ಯಾವುದು, ಡಿಸ್ಟ್ರಿಕ್ಟ್ ನೇಮ್ ಯಾವುದು, ಮತ್ತೆ ಡೀಟೇಲ್ಸ್ ಆಫ್ ಫ್ಯಾಮಿಲಿ ಮೆಂಬರ್ಸ್ ಏನು, ಅವರ ಡೇಟ್ ಆಫ್ ಬರ್ತ್ ಏನು, ಅವರ ಆ, ಏನು ಯಾರ್ಯಾರ ಆಡ್ ಮಾಡಿರ್ತಾರಲ್ಲ ಅವ್ರದ್ದೆಲ್ಲ ಆಕ್ಯುಪೇಷನ್ ಏನು ಅಂತ ಅದು ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಬ್ಯಾಂಕ್ ಡೀಟೇಲ್ಸ್, ಅಕೌಂಟ್ ನಂಬರು, IFSC ಕೋಡ್ ಇವೆಲ್ಲ ಬರ್ತಾ ಹೋಗುತ್ತೆ. ಯಾವ್ದಾದ್ರು ಸ್ಪೆಷಲ್ ಸ್ಕೀಮ್ ಉಪಯೋಗ ಪಡ್ಕೊಂಡಿದ್ದೀರಿ ಅಂತ ಅಪ್ಲಿಕೇಶನ್ ಹಾಕುವ ಟೈಮಲ್ಲಿ ಪ್ರಯೋಜನ ಪಡೆದಿದ್ದೀರಿ ಅಂತ ಸೆಲೆಕ್ಟ್ ಮಾಡಿದ್ರೆ ಅದು ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಏನಿಲ್ಲ, ನೀವು ಡಿಕ್ಲರೇಷನ್ ಬರ್ತಾ ಹೋಗುತ್ತೆ. ಈ ಡಿಕ್ಲರೇಷನ್ ನ ನೀವು ಈ ಅಪ್ಲಿಕೇಶನ್ ನಂಬರ್ನ ನೀವು ಪ್ರಿಸರ್ವ್ ಮಾಡಿ ಇಟ್ಕೊಂಡ್ರೆ ನಿಮ್ಮ ಏನಾದರೂ ಅವ್ರ ವೆರಿಫಿಕೇಶನ್ ಬಂದಾಗ ತೋರಿಸ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ.